ಎಲ್ರಿಗೂ ನಮಸ್ಕಾರ. ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ನಾನು ಪಾದಾಸನ ಉಸಿರಾಟದ ವ್ಯಾಯಾಮವನ್ನು ಹೇಳ್ಕೊಡ್ಬೇಕು ಅಂತಿದ್ದೀನಿ. ಇದನ್ನು ನಾವು ಫಾರ್ವರ್ಡ್ ಬೆಂಡಿಂಗ್ ಅಂತ ಕರಿತೀವಿ. ಅದರ ಜೊತೆಗೆ ಆಪೋಸಿಟ್ ಕಾಂಪ್ಲಿಮೆಂಟ್ರಿ ಎಕ್ಸಸೈಸ್ ಆಗಿ ಅರ್ಧ ಚಕ್ರಾಸನವನ್ನು ಮಾಡ್ಕೊಳ್ಳೋಣ. ಜೊತೆಗೆ ಫಾರ್ವರ್ಡ್ ಬೆಂಡಿಂಗು ಮತ್ತು ಬ್ಯಾಕ್ ಬೆಂಡಿಂಗು ಮುಖೇನ ದೇಹವನ್ನು ದಂಡಿಸೋಣ ಉಸಿರಾಟದ ಜೊತೆಗೆ. ಬನ್ನಿ ಮಾಡ್ಕೊಳ್ಳೋಣ. ಸ್ಥಿತಿಯಲ್ಲಿ ದೇಹವನ್ನು ನಾವು ಇದ್ದೀವೀಗ. ನಿಮ್ಮ ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಬೇಕು. ನಿಮ್ಮ ಎರಡು ಕೈಗಳನ್ನು ನೇರ ಇಟ್ಟು ತಾಡಾಸನ ಸ್ಥಿತಿಗೆ ದೇಹವನ್ನು ತರೋಣ. ಈಗ ನೋಡಿ, ನಿಮ್ಮ ಎರಡು ಕಾಲುಗಳನ್ನು ಜೋಡಿಸ್ಕೊಳ್ತಾ ನಿಮ್ಮ ಥೈಸ್ ಹತ್ರ, ನಿಮ್ಮ ತೊಡೆಯ ಹತ್ರ ನಿಮ್ಮ ಕೈಗಳನ್ನು ತೆಗೆದುಕೊಂಡು ಬನ್ನಿ. ನೋಡಿ, ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ಳಿ. ದೀರ್ಘವಾಗಿ ಉಸಿರನ್ನು ಹೊರ ಹಾಕುತ್ತಾ ನೋಡಿ, ನಿಮ್ಮ ಪಾದಗಳನ್ನು ಮುಟ್ಟಿ ನಿಮ್ಮ ಕತ್ತನ್ನು ಸಾಧ್ಯ ಆದಷ್ಟು ಮುಂದಕ್ಕೆ ಬಾಗಿಸ್ಕೊಳ್ಳಿ. ಸ್ವಲ್ಪ ಉಸಿರನ್ನು ನಿಲ್ಲಿಸೋಣ. ಮತ್ತೆ ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ತಾ ಮೇಲ್ ಬನ್ನಿ. ಉಸಿರನ್ನು ಹೊರ ಹಾಕುತ್ತಾ ಹಾಗೆ ಮುಂಬದಿಗೆ ಬಾಗೋಣ. ಉಸಿರನ್ನು ಪಡ್ಕೊಳ್ತಾ ಮತ್ತೆ ಉಸಿರನ್ನು ಹೊರ ಹಾಕುತ್ತಾ ಹೊಟ್ಟೆ ಖಾಲಿಯಾಗಿ ಮುಂದಕ್ಕೆ ಬೆಂಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಮುಂದಕ್ಕೆ ಬೆಂಡ್ ಮಾಡ್ಕೋಬೋದು ದೇಹವನ್ನು. ಮತ್ತೆ ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ತಾ ಹೀಗೆ 10 ದೀರ್ಘವಾದಂಥ ಉಸಿರಾಟದ ಜೊತೆಗೆ ಪಾದಾಸನ ಉಸಿರಾಟದ ವ್ಯಾಯಾಮ ಮಾಡ್ಕೊಳ್ಳೋಣ. ಇದಕ್ಕೆ ಆಪೋಸಿಟ್ ಕಾಂಪ್ಲಿಮೆಂಟ್ರಿ ಅಥವಾ ವಿರುದ್ಧಾತ್ಮಕ ಆಸನ ಅಥವಾ ಉಸಿರಾಟದ ವ್ಯಾಯಾಮ ಮಾಡ್ಕೊಳ್ಳೋಣ. ತಾಡಾಸನ ಸ್ಥಿತಿಗೆ ಬರಬೇಕು. ನೋಡಿ, ಇಲ್ಲಿ ನಿಮ್ಮ ಕೈಗಳನ್ನು ಸೊಂಟಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿಕೊಳ್ಬೇಕು. ನಿಮ್ಮ ಕೈಗಳನ್ನು ಸಪೋರ್ಟ್ ಮಾಡಿ ಎದೆ ಭಾಗವನ್ನು ಮೇಲೆತ್ತಿ ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ತಾ ನೋಡಿ, ನಿಮ್ಮ ಸೊಂಟವನ್ನು ಎಷ್ಟು ಸಾಧ್ಯ ಆಗುತ್ತಷ್ಟು ಹಿಂದಕ್ಕೆ ಬಾಗಿಸ್ಕೊಳ್ಳಿ. ಮತ್ತೆ ಉಸಿರನ್ನು ಹೊರ ಹಾಕುತ್ತಾ ದೇಹವನ್ನು ನೇರಗೊಳಿಸಿ. Inhale deeply, exhale deeply. ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ಳಿ. ಅಷ್ಟೇ ದೀರ್ಘವಾಗಿ ಉಸಿರನ್ನು ಹೊರ ಹಾಕುತ್ತಾ ಇದು ಪಾದಾಸನ ಫಾರ್ವರ್ಡ್ ಬೆಂಡಿಂಗ್ ಮತ್ತು ಅರ್ಧ ಚಕ್ರಾಸನ ಬ್ಯಾಕ್ ಬೆಂಡಿಂಗ್ ಉಸಿರಾಟದ ವ್ಯಾಯಾಮ ಮಾಡ್ಕೊಳ್ಳೋಣ. ನಮ್ಮ ದೇಹವನ್ನು ಮುಂಬದಿಗೆ ಮತ್ತು ಹಿಂಬದಿಗೆ ಬಾಗಿಸುತ್ತಾ ಪ್ಲಾಸ್ಟಿಕ್ಕನ್ನು ಬಳಕೆ ಕಡಿಮೆ ಮಾಡುತ್ತಾ ಪರಿಸರವನ್ನು ಉಳಿಸೋಣ. ಎಲ್ರಿಗೂ ವಂದನೆಗಳು.